परमगुरुभ्यो नमः। श्रीमदानंदतीर्थ भगवत्पादाचार्येभ्यो नमः। श्रीवेदव्यासाय नमः। हरि ओम। रामं दिग्विजयिनं सुनिर्मलतनुं विभ्राजमानं सदा श्रीसीतायुतमूलरामममलं सद्वंशरामं तथा व्यासं विठ्ठलमप्रमेय सुसुखं मध्वं जयीन्द्रं गुरुन् अन्यान् मद्गुरुमानमामि सततं मद्योग्यसौख्याप्तये। यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा तपो विद्या विरक्त्यादि सद्गुणं घ्राकरानहं वादिराजगुरून् वन्दे हयग्रीवदयाश्रयम्। भावबोधकृतं सेवे रघुत्तममहागुरुं यच्छिष्यशिष्यशिष्याद्याः टिप्पण्याचार्यसंज्ञिताः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नैवेद्यकविशं रामे वीक्षतद्भुक्तिभाग्गुरुः यो दर्शयद्रविं रात्रौ सत्यबोधोऽस्तु मे मुदे। आसेतो रातुषाराद्रेः रिशो जितवान् मुहुः सत्यध्यानगुरुः पातु यतीन्द्रैरपि पूजितः। सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्याय सुधारतान् प्रमोदकरसञ्जातान् दुर्बोधारण्यपावकान् सत्यात्माख्य गुरून् वन्दे भक्त्या सज्ञान सिद्धये। हरिः ओम हरिः ओम हरिः ओम। अस्त्रज्ञेष्वधिकोऽर्जुनोऽथ यदनुक्रोशेन भीमं विना सद्धर्मे निरतं ददौ स्वगुरवे बद्ध्वान् नृपं पार्षदं पुत्रौ सद्रुपदोऽपि वह्निविबुधात् स्त्रीरूपकावाप्तवान् दिष्ट्या धर्मज आपराज्य पदवीं सप्रीयतां मे हरिः। ಶ್ರೀಕೃಷ್ಣ ಪರಮಾತ್ಮನು ಮೇ ನನ್ನಲ್ಲಿ ಪ್ರಿಯತ ಸುಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ರಾಘವೇಂದ್ರ ಗುರುಸಾರ್ವಭೌಮರು. ಎಂತಹ ಶ್ರೀಕೃಷ್ಣ ಪರಮಾತ್ಮ ವಿಶೇಷಣಗಳನ್ನ ಕೊಡ್ತಾರೆ. ಯದನುಕ್ರೋಶೇನ, ಯಾವ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ, ಯತ್ ಅನುಕ್ರೋಶೇನ, ಯಾವ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಭೀಮಂ ವಿನ, ಭೀಮಸೇನ ದೇವರೊಬ್ಬರನ್ನ ಬಿಟ್ಟು, ಭೀಮಂ ವಿನ ಭೀಮಸೇನ ದೇವರೊಬ್ಬರನ್ನ ಬಿಟ್ಟು ಅಸ್ತ್ರಜ್ಞೇಶು ಅಸ್ತ್ರಜ್ಞರಲ್ಲಿ ಅರ್ಜುನನು ಅಧಿಕ ಶ್ರೇಷ್ಠನೂ ತನಿಸಿದನು. ಅದರ ಅರ್ಥ ಏನು ಅಂದ್ರೆ, ಒಂದು ಶ್ರೀಮದಾಚಾರ್ಯ ಹೇಳಿರುವ ಜಡ್ಜ್ಮೆಂಟ್ ಅನ್ನ ರಾಘವೇಂದ್ರ ಗುರುಸಾರ್ವಭೌಮರು ಸಂಗ್ರಹ ಮಾಡಿ ಕೊಡ್ತಿದ್ದಾರೆ. ಏನು ಅಂದ್ರೆ, ಎಷ್ಟು ಜನಗಳು ತಪ್ಪು ತಿಳಿದಿದ್ದಾರೆ ಅಂದ್ರೆ, ಭೀಮಸೇನ ದೇವರಿಗೆ ಅಸ್ತ್ರ ಪ್ರಯೋಗ ಗೊತ್ತಿರಲಿಲ್ಲ, ಅಸ್ತ್ರಶಸ್ತ್ರಗಳ ಜ್ಞಾನ ಅವನಿಗಿರಲಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ನಿಜವಾಗಿಯೂ ಅಸ್ತ್ರಶಸ್ತ್ರದಲ್ಲಿ ಭೀಮಸೇನ ದೇವರಿಗೆ ಅಪಾರವಾಗಿರ್ತಕ್ಕಂತಹ ಪಾಂಡಿತ್ಯ ಇತ್ತು. ಭೀಮಸೇನ ದೇವರನ್ನ ಬಿಟ್ಟು ಮಿಕ್ಕವರಲ್ಲಿ ಅಸ್ತ್ರಶಸ್ತ್ರಜ್ಞರಲ್ಲಿ ಅಧಿಕ ಯಾರು ಅಂದ್ರೆ ಅರ್ಜುನ ಅಂತ ಜಗತ್ತಿಗೆ ಹಾಗೆ ಪ್ರಸಿದ್ಧಿಗೆ ಬರಬೇಕು ಅನ್ನೋದು ಭಗವತ್ ಸಂಕಲ್ಪ ಇತ್ತು ಅನ್ನೋದನ್ನ ಅಲ್ಲಿ ಶ್ರೀಮದಾಚಾರ್ಯ ಹೇಳಿದ್ದನ್ನ ಹೇಳ್ತಾ ಇದ್ದಾರೆ. ಮುಂದೆ ಮಹಾಭಾರತದ ಯುದ್ಧ ಪ್ರಸಂಗಗಳು ನಡೆದಾಗ ಎಂತಹ ಧನುರ್ಧಾರಿಯಾಗಿರ್ತಕ್ಕಂತಹ ಅರ್ಜುನನೂ ಕೂಡ ಭೀಮಸೇನ ದೇವರ ಅಸ್ತ್ರಜ್ಞಾನಕ್ಕೆ ಬಗ್ಗಿ ಸೋತು ಹೋಗ್ತಾನೆ, ಓಡಿ ಹೋಗ್ತಾನೆ. ಇನ್ನೆಲ್ಲಿ ನಾನು ಸಾಯ್ತೇನೋ ಭೀಮಸೇನ ದೇವರಿಂದ ಅಂತ ಓಡಿ ಹೋಗ್ತಾನೆ. ಅಷ್ಟು ಅಸ್ತ್ರಜ್ಞಾನ ಭೀಮಸೇನ ದೇವರಿಗೆ ಇತ್ತು. ಅದರಿಂದಲೇ ರಾಘವೇಂದ್ರ ಗುರು ಸಾರ್ವಭೌಮರು ಭೀಮಂ ವಿನ ಅಂತ ಹೇಳಿದರು. ಭೀಮಸೇನ ದೇವರನ್ನ ಬಿಟ್ಟು ಅಸ್ತ್ರಜ್ಞೇಶು ಅಸ್ತ್ರಜ್ಞರಲ್ಲಿ ಅರ್ಜುನನು ಅಧಿಕ ಹೆಚ್ಚಿನವನು ಅಂತನಿಸಿದನು ಅಂತ. ಇನ್ನ ಅಥ ಅನಂತರದಲ್ಲಿ ಅಸದ್ಧರ್ಮೇ, ಅಲ್ಲೊಂದು ಪ್ರತಿಜ್ಞೆ, ದ್ರೋಣಾಚಾರ್ಯರ ಒಂದು ಪ್ರತಿಜ್ಞೆ. ಅದು ಹೇಗಿತ್ತು ಅಂದ್ರೆ, ಆಗಿನ ಕಾಲದ ಗುರುಕುಲದ ಪದ್ಧತಿ ಒಂದು ಸಿಸ್ಟಮ್ ಚೇಂಜ್. ಅವತ್ತು ಯಾರು ಗುರುಗಳ ಹತ್ರಕ್ಕೆ ನಿಮ್ ಕಡೆಯಿಂದ ನಾನು ವಿದ್ಯೆ ಸಂಪಾದನೆ ಮಾಡ್ತೇನೆ ಅಂತ ಬರ್ತಾರೆ, ಅವರು ಗುರುಗಳ ಎದುರಿಗೆ ಒಂದು ಗುಟ್ಟಾದ ಪ್ರತಿಜ್ಞೆಯನ್ನ ಮಾಡಬೇಕು. ಅದು ಗುರು ಶಿಷ್ಯರಿಗೆ ಮಾತ್ರ ಗೊತ್ತಿರ್ಬೇಕು, ಉಳಿದವರಿಗೆ ಗೊತ್ತಿರಬಾರದು. ಹಾಗೆ ಒಂದು ಗುಟ್ಟಾದ ಪ್ರತಿಜ್ಞೆಯನ್ನ ಅವರು ಮಾಡಬೇಕು. ಆ ಗುಟ್ಟಾದ ಪ್ರತಿಜ್ಞೆಯನ್ನ ನೋಡಿ ಆದ ಮೇಲೆ ಇವರು ಅವರಿಗೆ ವಿದ್ಯೆ ಕೊಡಬೇಕೋ ಕೊಡಬಾರದು ಅನ್ನೋದನ್ನ ಯೋಚನೆಯನ್ನ ಮಾಡ್ತಿದ್ರ. ನಿಮ್ಗೆ ಒಂದರ್ಥದಲ್ಲಿ ಹೇಳೋದಾದ್ರೆ, ಇವತ್ತಿನ ಕಾಲದ CET ಅಂತ ಹೇಳಿಬೇಕಾದ್ರೆ, ನೀವು ನೀಟು JEE ಅಂತ ಏನ್ ಈ ಕಡೆಗೆ ಎಕ್ಸಾಮ್ ಇದೆ, ಮೆಡಿಕಲ್ಗೆ ಇಂಜಿನಿಯರಿಂಗಿಗೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವು ಇವತ್ತೇನ್ ಕರಿತೇವೆ, ಆ ಪ್ರಕಾರ ಇದು ಒಂದು ಅವತ್ತಿನ ಗುರುಕುಲದ ಒಂದು ವ್ಯವಸ್ಥೆ. ಅದು ಸರಿ. ಹೀಗೆ ಅಸದ್ಧರ್ಮೇ ನಿರತಂ ಪಾರ್ಷತಂ ನೃಪಂ ಬದ್ಧ್ವ,
ಇದು ದ್ರೋಣಾಚಾರ್ಯರ ಒಂದು ಗುಟ್ಟಾದ ಪ್ರತಿಜ್ಞೆ ಆಗಿತ್ತು. ಏನ್ ಪ್ರತಿಜ್ಞೆ ಅದು? ನಿನ್ನೆ ದಿವಸ ನೋಡಿದ್ದೇವೆ. ಯಾವ ದ್ರುಪದ ರಾಜ ಇದ್ದಾನೋ ಇವರಿಗೆ ಹಸುವನ್ನ ಕೊಳ್ಳಿಲ್ಲೋ, ಹಸುವನ್ನು ಕೊಳ್ಳಾರದೆ ಅಪಮಾನವನ್ನ ಮಾಡಿದ್ನೋ ಅಂತಹ ದ್ರುಪದ ರಾಜನನ್ನ ಹೆಣಮುರಿಗೆ ಕಟ್ಟಬೇಕು ಅನ್ನುವಂತಹ ಇವರ ಗುರುಗಳ ಅಪೇಕ್ಷೆ ಏನಿತ್ತೋ ಅದನ್ನ ಈಡೇರಿಸ್ತೇನೆ ಅಂತ ಸಂಕಲ್ಪ ಮಾಡಿರ್ತಕ್ಕಂತಹ ಪಾಂಡವರು, ಅದರಲ್ಲಿ ವಿಶೇಷವಾಗಿ ಅರ್ಜುನ. ಇದರಲ್ಲಿ ಭೀಮಸೇನ ದೇವರು ಅರ್ಜುನನಿಗೆ ಹೇಳ್ತಾರೆ, ಇದನ್ನ ಸಂಕಲ್ಪ ಮಾಡಿ ನೀನು ಅಂತ. ಯಾಕೆ? ಅವರ ಮನಸ್ಸಿನೊಳಗೆ ಏನಿದೆ ಅಂತ ಭೀಮಸೇನ ದೇವರಿಗೆ ಗೊತ್ತು. ದ್ರೋಣಾಚಾರ್ಯರ ಮನಸ್ಸಿನೊಳಗೆ ಏನಿದೆ ಅನ್ನುವುದು ಭೀಮನಿಗೆ ಗೊತ್ತು. ಭೀಮ ಅರ್ಜುನನಿಗೆ ಪ್ರಚೋದನೆ ಮಾಡುತ್ತಾನೆ. ಆಗ ಅರ್ಜುನ ಆ ಸಂಕಲ್ಪವನ್ನ ಮಾಡುತ್ತಾನೆ. ಅರ್ಜುನ ತಾನು ಪ್ರಸಿದ್ಧಿಗೆ ಬರಬೇಕು. ಯಾಕೆ? ಅಸ್ತ್ರಜ್ಞರಲ್ಲಿ ಇವನು ಶ್ರೇಷ್ಠ ಅಂತ ಆಗಬೇಕು. ಪರಮಾತ್ಮನ ಇಚ್ಛೆ ಆಗಿದೆ. ಅದಕ್ಕೋಸ್ಕರವಾಗಿ ಭೀಮಸೇನ ದೇವರು ಆ ವ್ಯವಸ್ಥೆಯನ್ನ ಮಾಡಿಸಿರ್ತಾರೆ. ಅಷ್ಟೇ ಅಲ್ಲ, ಅಸದ್ಧರ್ಮೆ ಅಂದ್ರೆ ಧರ್ಮಶಾಸ್ತ್ರದ ವಿರುದ್ಧದಲ್ಲಿ ಇರತಕ್ಕಂತಹ ಅಧರ್ಮದಲ್ಲಿ ನಿರತಂ ಆಸಕ್ತನಾದ ಪಾರ್ಷತಂ ನೃಪಂ ದ್ರುಪದ ರಾಜನನ್ನ ಬದ್ಧ್ವಾ ಬಂಧಿಸಿ ಸ್ವಗುರವೇ ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ದದವು ಒಪ್ಪಿಸಿದನು. ಅಂದ್ರೆ ಎರಡು ಹೇಳ್ಬಿಟ್ರಿ ಇಲ್ಲಿ. ದ್ರೋಣಾಚಾರ್ಯ ಕಡೆಗೆ ಅಧ್ಯಯನಕ್ಕೆ ಬರುವಾಗ ಹೀಗೆ ಪ್ರತಿಜ್ಞೆಯನ್ನ ಮಾಡಿ ಅನಂತರದಲ್ಲಿ ಅಧ್ಯಯನ ಮುಗಿದಾದ ಮೇಲೆ ಆ ಕೆಲಸವನ್ನು ನಡೆಸಿದರು ಅಂತ ಅರ್ಥ. ಅಂದ್ರೆ ಗುರುಕುಲವಾಸ ಮುಗಿದಾದ ಮೇಲೆ ತಾವು ಗುರುದಕ್ಷಿಣೆಯನ್ನು ಕೊಡ್ಬೇಕಲ್ಲ. ಗುರುದಕ್ಷಿಣೆ ಏನ್ ಕೊಡ್ಬೇಕು? ಪ್ರತಿಜ್ಞೆ ಮಾಡಿದಂತೆ ಆ ದ್ರುಪದ ರಾಜನನ್ನ ಕರ್ಕೊಂಡು ಬರಬೇಕು. ಯುದ್ಧಕ್ಕೆ ಹೋಗಿದ್ದಾರೆ, ದ್ರುಪದ ರಾಜನನ್ನ ಕರೆದುಕೊಂಡು ಬಂದಿದ್ದಾರೆ. ಅವನನ್ನ ಸೋಲಿಸಿ ಭೀಮಾರ್ಜುನರು ಸೋಲಿಸಿದ್ದಾರೆ, ಕರೆದುಕೊಂಡು ಬರ್ತಾ ಇದ್ದಾರೆ. ಭೀಮಸೇನ ದೇವರು ಇನ್ನೇನು ಕೊಂದೇ ಬಿಡಬೇಕು ದ್ರುಪದ ರಾಜನನ್ನ ಅಂತ ಹೊರಟಿದ್ದಾರೆ. ಹೊರಟಂತೆ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅವರಿಗೆ ಗೊತ್ತು ಈಗಲೇ ಸಾಯಬಾರದವನು ಅಂತ ಭೀಮನಿಗೆ ಗೊತ್ತು. ಸುಮ್ನೆ ಅವನನ್ನ ಕೊಂದೇ ಬಿಡಬೇಕು ಅಂತ ಹೊರಟಿದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾನೆ, ಬೇಡ ಭೀಮ, ಅವನನ್ನ ಕೊಲ್ಲಿಕ್ಕೆ ಹೋಗ್ಬೇಡ ಅಣ್ಣ. ಯಾಕೆ ಅಂದ್ರೆ ಅವನು ನಮ್ಮ ಬಂಧು ಆಗ್ತಾನೆ ಅಂತಾನೆ ಅರ್ಜುನ. ನೀ ಹೇಳ್ತೀಯ ಅರ್ಜುನ, ಹಾಗಾದ್ರೆ ಬಿಟ್ಟು ಬಿಡ್ತೇನೆ ಅಂತಾನೆ. ಇದೆಲ್ಲ ಹಾಗೆ ಆಕ್ಟಿಂಗು. ಯಾಕೆ? ಹೀಗೆ ಅರ್ಜುನ ಹೇಳಿದಾಗ ದ್ರುಪದ ರಾಜನಿಗೆ ಅರ್ಜುನನ ಮೇಲೆ ಪ್ರೀತಿ ಉಂಟಾಗ್ತದೆ. ಅರ್ಜುನನಿಗೆ ಕನ್ಯೆ ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಅವನು ಯಜ್ಞವನ್ನ ಮಾಡ್ತಾನೆ. ಆಗ ದ್ರೌಪದಿ ಹುಡ್ತಾಳೆ ಅನ್ನೋದು ಭೀಮನಿಗೆ ಗೊತ್ತು. ಅದಕ್ಕೋಸ್ಕರ ಅಂತಹ ಮಾತನ್ನ ಅರ್ಜುನನಿಂದ ಆಡಿಸಿದರು ಭೀಮಸೇನ ದೇವರು. ಅದಕ್ಕೋಸ್ಕರ ಒಂದು ಶಬ್ದ, ಇಷ್ಟೆಲ್ಲ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿರುವ ಎಲ್ಲ ವಿಚಾರಗಳನ್ನ ಒಂದು ಶಬ್ದದಿಂದ ರಾಯರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಭೀಮಂ ವಿನಾ ಅನ್ನೋದ್ರಿಂದ ಭೀಮಸೇನನನ್ನ ಬಿಟ್ಟು ಅಂತ ಯೋಚನೆ ಮಾಡಿ ಅದನ್ನೆಲ್ಲ ಅಂತ. ಹೀಗೆ ಭೀಮಸೇನ ದೇವರು ಹೇಳಿದ್ದಕ್ಕೆ ಹಂಗಾಗಿದ್ದರಿಂದ ದ್ರುಪದ ರಾಜನನ್ನ ಇವರು ಹೆಡಮುರಿಗೆ ಕಟ್ಟಿ ದ್ರೋಣಾಚಾರ್ಯರ ಬಳಿಗೆ ತಂದು ನಿಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಸಹ ಅಂತಹ ದ್ರುಪದ ಅಪಿ ದ್ರುಪದ ರಾಜನು ಕೂಡ ವನ್ಹಿ ವಿಭುದಾತ್ ಅಗ್ನಿಯಿಂದ, ಅಗ್ನಿದೇವರಿಂದ ಸ್ತ್ರೀ ರೂಪಕವು ಪುತ್ರವು ಆಪ್ತವಾನ್, ಎರಡು ಮಕ್ಕಳನ್ನ ಪಡೆದ. ಅಂದ್ರೆ ದ್ರೋಣಾಚಾರ್ಯರನ್ನ ಕೊಲ್ಲುವಂತಹ ಮಗ, ಅರ್ಜುನನನ್ನ ಮದುವೆಯಾಗುವಂತಹ ಕನ್ಯೆ ನನಗೆ ಬೇಕು ಅಂತ ಹೇಳಿ ತಾನು ಯಜ್ಞವನ್ನ ಮಾಡಿದಾಗ ಅಯೋನಿಜರು ಇವರಿಬ್ಬರು ಕೂಡ, ದೃಷ್ಟದ್ಯುಮ್ನ ಮತ್ತೆ ದ್ರೌಪದಿ ಇವರಿಬ್ಬರೂ ಕೂಡ ಅಯೋನಿಜರು, ಯೋನಿಯಿಂದ ಜನಿಸಿದವರಲ್ಲ, ಕೇವಲ ಅಗ್ನಿಯಿಂದಲೇ ಪ್ರಾದುರ್ಭವರಾದವರು. ಯಾಕೆ ಹಾಗಾದ್ರು ಅನ್ನೋದನ್ನ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಯಾವತ್ತೂ ಕೂಡ ನಾವು ಪ್ರಾಕೃತಿಕ ದೇಹದ ಸಂಬಂಧವನ್ನ ಹೊಂದಿರುತ್ತೇವೆ. ಆದ್ದರಿಂದಾಗಿ ಪ್ರಾಕೃತಿಕ ಗುಣಧರ್ಮಗಳು ಏನು, ಪ್ರಕೃತಿಗೆ ಸಂಬಂಧಿಸಿದ ರಾಗ, ದ್ವೇಷ, ಅಸೂಯ, ಮಾತ್ಸರ್ಯ, ಆಸೆ ಮೊದಲಾದವುಗಳು ಏನಿವೆಯೋ ಅವೆಲ್ಲವೂ ನಮ್ಮೊಳಗೆ ಬರುತ್ತವೆ. ಅದು ಬರಬಾರದು ಅಂದ್ರೆ ನಾವು ಅಯೋನಿಜರಾಗಬೇಕು. ಅಯೋನಿಜರಾಗ್ಲಿಕ್ಕೆ ಶಕ್ಯ ಇಲ್ಲ. ಎಲ್ಲೂ ಹುಟ್ಟಬೇಕಾದ್ರೂ ನಾವು ಯೋನಿಜರಾಗಿಯೇ ಹುಟ್ಟಬೇಕು. ಯಾವ ಯೋನಿಯಲ್ಲಿ ಬಂದಿರ್ತೇವೆ ತದ್ಧರ್ಮ ಗುಣ ನಮ್ಮೊಳಗೆ ಬರುವುದು ಸಹಜ, ಸ್ವಾಭಾವಿಕ. ನಾನು ಮಾನವನಾಗಿ ಹುಟ್ಟಿದ್ದೇನೆ, ನನಗೆ ಹಸಿವೆ ಆಗೋದೇ ಇಲ್ಲ, ನನ್ಗೆ ನೀರಡಿಕೆ ಆಗೋದೇ ಇಲ್ಲ ಅಂದ್ಬಿಟ್ರೆ ಅದು ರೋಗ ಅಂತ ಕರೆಸ್ಕೊಳ್ತದೆ. ಹಸಿವೆ ಆಗೋದಿಲ್ಲ ಅಂದ್ರೆ ಡಾಕ್ಟರ್ ಕಡೆ ಹೋಗು ಅಂತ ಹೇಳ್ಬೇಕಾಗತ್ತೆ. ಯಾಕೆ? ಪ್ರಕೃತಿಯಿಂದ ಬಂದಿರತಕ್ಕಂತಹ ಗುಣ ಪ್ರತಿಯೊಬ್ಬ ಪ್ರಾಕೃತಿಕ ದೇಹದೊಳಗೆ ಅದು ಇರಲೇಬೇಕಾದದ್ದು. ಇದರ ವಿರುದ್ಧ ಇರಬೇಕಾಗಿದೆ. ಈಗ ಆ ಕಾರಣಕ್ಕೋಸ್ಕರ ಭಗವಂತ ಇವರಿಬ್ಬರನ್ನ ಅಯೋನಿಜರನ್ನಾಗಿ ಹುಟ್ಟಿಸಿದ. ಎರಡನೇ ಅಂಶ, ಮನುಷ್ಯಾನ್ನ ಏನಿದೆ ಆ ಅನ್ನ ಸ್ವೀಕಾರ ಮಾಡಿದಂತೆ ನಮ್ಮೊಳಗೆ ಭಾವನೆಗಳು ಬದಲಾವಣೆ ಆಗ್ತವೆ. ಶ್ರೀಮದಾಚಾರ್ಯರು ಈ ಅಧ್ಯಾಯದೊಳಗೆ ಕೊಟ್ಟಿರತಕ್ಕಂತಹ ಅತ್ಯಮೂಲ್ಯವಾದ ನೀತಿ ಇದು. ಈ 18ನೇ ಅಧ್ಯಾಯದಲ್ಲಿ ದ್ರೌಪದಿ ದೇವಿ ಅಯೋನಿಜಳಾಗಿ ಯಾಕೆ ಬಂದು ಅನ್ನಲಿಕ್ಕೆ ಕಾರಣವನ್ನು ಕೊಡುವಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಅನ್ನ ಬಹಳ ಕಾರಣ. ಯೋನಿ ಒಂದು ಹೇಗೆ ಕಾರಣವೋ ಹಾಗೆ ಅನ್ನವೂ ಕೂಡ ಕಾರಣವಾಗಿದೆ. ಮನುಷ್ಯಾನ್ನ ನಾವು ಸ್ವೀಕಾರ ಮಾಡಿದಾಗ ಮನುಷ್ಯ ಬುದ್ಧಿ ನಮ್ಮೊಳಗೆ ಬರುತ್ತದೆ. ಯಾಕೆ? ಮನುಷ್ಯ ಯೋನಿಯಲ್ಲಿ ನಾವು ಜನಿಸಿದ್ದರಿಂದ.
ಈಗ ದ್ರೌಪದಿ ದೇವಿಗೆ ಮನುಷ್ಯ ಬುದ್ಧಿ ಇರಬಾರದು, ಮನುಷ್ಯಾನ್ನದ ಪರಿಣಾಮ ಅವಳಿಗೆ ಆಗಬಾರದು ಅನ್ನುವ ಕಾರಣಕ್ಕೋಸ್ಕರವಾಗಿ ಭಗವಂತ ಅವಳನ್ನ ಅಯೋನಿಜಳನ್ನಾಗಿ ಹುಟ್ಟಿಸಿದ್ದಾನೆ. ಅಷ್ಟು ಅಲ್ಲೇನು ಶ್ರೀಮದಾಚಾರ್ಯ ನಿರ್ಣಯ ಹೇಳಿದ್ರೋ ಅದನ್ನೇ ರಾಘವೇಂದ್ರ ಗುರು ಸಾರ್ವಭೌಮರು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ವನ್ಹಿ ವಿಭೂಧಾತ್ ಅಂತ ಹೇಳಿದ್ರು. ಶಬ್ದ ರಾಯರಾಡಿದ್ದು ನೋಡಿ, ಅಷ್ಟೆಲ್ಲ ವಿಷಯಗಳನ್ನು ಒಂದು ಶಬ್ದದಲ್ಲಿ ಹೇಗೆ ತಂದು ಕೊಟ್ಬಿಡ್ತಾರೆ. ವನ್ಹಿ ವಿಭೂಧ, ಅಗ್ನಿದೇವರ ದೆಸೆಯಿಂದ ಸ್ತ್ರೀ ರೂಪಕವು ಪುತ್ರವು, ಒಂದು ಗಂಡು ಒಂದು ಹೆಣ್ಣು, ಎರಡು ಮಕ್ಕಳನ್ನ ಆಪ್ತವಾನ್ನ ಪಡೆದನು. ಧರ್ಮರಾಜನಾದರೂ ಕೂಡ ರಾಜ್ಯ ಪದವಿ, ಯೌರಾಜ್ಯ ಪದವಿಯನ್ನ ದಿಷ್ಟ್ಯಾ ಆಪ ಅತ್ಯಂತ ಸಂತೋಷದಿಂದ ಹೊಂದಿದನು. ಸಹ ಅಂತಹ ಇವರೆಲ್ಲ ಹೊಂದುವಂತೆ ಮಾಡಿದಂತಹ ಸಹ ಆ ಶ್ರೀಕೃಷ್ಣ ಪರಮಾತ್ಮನು ಹರಿಹಿ ಮೇ ನನ್ನಲ್ಲಿ ಪ್ರಿಯತಾಂ ಸುಪ್ರೀತನಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಯತ್ಕಾರುಣ್ಯ ಬಲೇನ ಪಾಂಡುತನಯ ನಿಸ್ಥೀರ್ಯನಾಪದೋ ಭಿಕ್ಷಾನ್ನಾಶಿನ ಆಗಮಾಭ್ಯಸನಿನೋ ಹತ್ವಾ ಬಕಂ ದ್ರೌಪದೀಂ ಉದ್ವಾಹ್ಯಾಖಿಲ ಭೂಪತೀನ ಪಿರಣೆ ಜಿತ್ವಾ ಗತಸ್ವಾಂ ಪುರೀಂ ಇಂದ್ರಪ್ರಸ್ಥಪುರೇ ವಸಂಕೃತಧರ ರಕ್ಷಾಸನೋ ವ್ಯಾತ್ ಹರಿಹಿ. ಹರಿಹಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮನ್ನು ಅವ್ಯಾತ್ ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಎಂತಹ ಶ್ರೀಕೃಷ್ಣ ಪರಮಾತ್ಮನು ಪಾಂಡು ತನಯ, ಪಾಂಡುರಾಜನ ತನಯ, ಧರ್ಮರಾಜಾದಿಗಳು ಯತ್ ಕಾರುಣ್ಯ ಬಲೆಯಿಂದ ನಾನಾ ಸೇನನ ಬಾಲ್ಯದಿಂದ ಹಿಡಿದು ಇಲ್ಲಿವರೆಗೂ ಅವರು ಏನೇನೇನೇನ್ ಅನ್ಯಾಯ ಮಾಡಿದ್ದಾರೆ ಅದನ್ನೆಲ್ಲ ಒಂದು ಪದಗಳಲ್ಲಿ ಒಂದು ಕಡೆಗೆ ಸಂಗ್ರಹ ಮಾಡಿ ಇಟ್ಟುಬಿಟ್ರು ರಾಯ. ಇದು ಚಮತ್ಕಾರ. ಇದು ನಮ್ಮ ಭಾಗವತದಲ್ಲೂ ಹೀಗೆ ಶ್ರೀಕೃಷ್ಣ ಪರಮಾತ್ಮ 16,108 ಮದುವೆಗಳ ಕಥೆಯನ್ನ ವಿಸ್ತಾರವಾಗಿ ವಿವರಣೆ ಕೊಟ್ಟಿರ್ತಕ್ಕಂತಹ ಭಾಗವತ. ಅದರ ಉತ್ತರಾರ್ಧದಲ್ಲಿ ಒಂದೇ ಅಧ್ಯಾಯದಲ್ಲಿ 16,108 ಮಂದಿನೂ ಸಪರೇಟ್ ಆಗಿ ತಾವು ಹೇಗೆ ಪರಮಾತ್ಮನನ್ನ ಮದುವೆಯಾದರು ಅಂತ ಅನ್ನೋದನ್ನ 20 ಶ್ಲೋಕಗಳಲ್ಲಿ ಹೇಳಿ ಮುಗಿಸಿ ಬಿಡ್ತಾರೆ. ಅಂದ್ರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಇರೋದನ್ನ ಒಂದು ಕಡೆಗೆ ಸಂಭಾಷಣಾ ಮೂಲಕವಾಗಿ ತಂದು ಆ ಕಥೆಯನ್ನೆಲ್ಲ ಹೇಳಿ ಮುಗಿಸಿ ಬಿಡುವುದು. ನೋಡಿ ಎಂತಹ ಚಮತ್ಕಾರದ್ದು ಶೈಲಿ ಇದೆ ಇದು. ಆ ಶೈಲಿಯನ್ನು ರಾಘವೇಂದ್ರ ಗುರು ಸಾರ್ವಭೌಮರು ಇಲ್ಲಿ ನಮಗೆ ವೇದವ್ಯಾಸ ದೇವರ ಅನುಕರಣೆ ತಾನು ಹೇಗೆ ಮಾಡಿದ್ದೇನೆ ಅನ್ನೋದನ್ನ ರಾಘವೇಂದ್ರ ಗುರು ಸಾರ್ವಭೌಮರು ಇಲ್ಲಿ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ನಾನಾ ಪದಃ ನಿಸ್ತೀರ್ಯ, ದುರ್ಯೋಧನಾದಿಗಳು ಕೊಟ್ಟಿರ್ತಕ್ಕಂತಹ ನಾನಾ ತೊಂದರೆಗಳನ್ನ, ನಾನಾ ಪದಃ ಅಂದ್ರೆ ವಿವಿಧ ತೊಂದರೆಗಳನ್ನ, ಏನೇನ್ ತೊಂದರೆ ಕೊಟ್ಟಿದ್ದಾರೆ? ಭೀಮಸೇನನ ಬಲವನ್ನ ನೋಡಿ ಅವನಿಗೆ ವಿಷವನ್ನ ಕುಡಿಸಿದ್ದಾರೆ, ಸರ್ಪವನ್ನ ಬಿಟ್ಟಿದ್ದಾರೆ, ಗಜವನ್ನ ಬಿಟ್ಟಿದ್ದಾರೆ, ಅವನನ್ನ ಗಂಗಾ ತಟದೊಳಗೆ ಇರ್ತಕ್ಕಂತಹ ಪ್ರಮಾಣ ಕೋಟಿ ಎನ್ನುವಂತಹ ಮಡುವಿನೊಳಗೆ ಭೀಮಸೇನ ದೇವರನ್ನ ಒಗೆದಿದ್ದಾರೆ. ಇಷ್ಟಾದ್ರೂ ಕೂಡ ಭೀಮಸೇನ ದೇವರಿಗೆ ಏನೂ ಆಗದೆ ಅನಾಯಾಸವಾಗಿ ಎದ್ದು ಬಂದಿದ್ದಾರೆ ಭೀಮಸೇನ ದೇವರು. ಇಡೀ ಇತಿಹಾಸದೊಳಗೆ ಆಗಿದ್ದು ಇಬ್ಬರಿಗೇನೆ, ಒಂದು ಪ್ರಹ್ಲಾದ ರಾಜರಿಗೆ, ಇನ್ನೊಂದು ಭೀಮಸೇನ ದೇವರಿಗೆ. ಇಂತಹ ತೊಂದರೆ ಆಗಿದ್ದು, ಸರ್ಪ ಕಚ್ಚಿಸೋದು, ಜೊತೆಗೆ ಆನೆಯಿಂದ ತುಳಿಸೋದು, ವಿಷಪ್ರಾಶನ ಮಾಡೋದು, ಅವರನ್ನ ಸಮುದ್ರದಲ್ಲಿ ಎತ್ತೋದು, ಪರ್ವತದಿಂದ ಎತ್ತಿ ಒಯ್ಯುವುದು, ಹೀಗೆ ತೊಂದರೆಗಳಾಗಿತ್ತು ಅಂದ್ರೆ ಇಡೀ ಇತಿಹಾಸದಲ್ಲಿ ಇಬ್ಬರಿಗೆ ಮಾತ್ರ ಆಗಿದೆ. ಒಂದು ಭೀಮಸೇನನಿಗೆ, ಇನ್ನೊಂದು ಪ್ರಹ್ಲಾದ ರಾಜರಿಗೆ. ಅದನ್ನು ಶ್ರೀಮದ್ ಆಚಾರ್ಯ ಈ ಅಧ್ಯಾಯದಲ್ಲಿ ನಿರ್ಣಯ ಕೊಡ್ತಾರೆ. ಏನು ನಿರ್ಣಯ ಕೊಡ್ತಾರೆ ಅಂದ್ರೆ, ಅಪ್ಪ ನೋಡು ಹೀಗಿದೆ, ಪ್ರಹ್ಲಾದ ರಾಜರು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ, ಭೀಮಸೇನ ದೇವರು ಈ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಇಬ್ಬರು ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರೇ, ಯಾರು ಫೇಲ್ ಆಗಿಲ್ಲ, ಇಬ್ರು ಫೇಲ್ ಆಗಲಿಲ್ಲ. ಯಾಕೆ ಇಬ್ರು ಫೇಲ್ ಆಗಲಿಲ್ಲ? ಇಬ್ಬರಿಗೂ ಒಂದೊಂದು ಕಾರಣಗಳು ಬೇರೆ ಇದೆ ಅಂತಾರೆ. ಏನು ಕಾರಣಗಳು ಅಂದ್ರೆ, ಭೀಮಸೇನ ದೇವರು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಪರಮಾತ್ಮನ ಅನುಗ್ರಹ ಇದ್ದೇ ಇದೆ, ಇಬ್ಬರಿಗೂ ಇದೆ. ಇದು ಕಾಮನ್. ಪ್ರಹ್ಲಾದ ರಾಜರಿಗೂ ಭಗವಂತನ ಅನುಗ್ರಹ ಇದೆ, ಭೀಮಸೇನ ದೇವರಿಗೂ ಭಗವಂತನ ಅನುಗ್ರಹ ಇದೆ. ಭಗವಂತನ ಅನುಗ್ರಹ ಇದೆ ಅನ್ನೋದೇನಿದೆ ಕಾಮನ್ ರೀಸನ್ ಇಬ್ಬರೊಳಗೂ. ಈ ರೀಸನ್ ಬಿಟ್ಟರೆ ಇನ್ನೊಂದೊಂದು ವಿಶೇಷ ಇಬ್ಬರಿಗೂ ಕಾರಣಗಳಿದೆ. ಏನು ಕಾರಣಗಳು ಅಂದ್ರೆ, ಭೀಮಸೇನ ದೇವರಿಗೆ ಇದು ಸ್ವಭಾವತಃ ಇದೆ, ಪ್ರಹ್ಲಾದ ರಾಜರಿಗೆ ಒಳಗಡೆಗೆ 2 ಕಾರಣಗಳಿವೆ. ಮತ್ತೆ ಒಂದು ವಾಯುದೇವರ ಸನ್ನಿಧಾನ, ಇನ್ನೊಂದು ಮಂತ್ರ ಜಪದ ಸಿದ್ಧಿ.
ಪ್ರಹ್ಲಾದರಾಜರನ್ನ ಬೆಂಕಿ ಒಳಗಿಟ್ಟಾಗ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದ್ರೆ ಸಾಕು, ಆ ಮಂತ್ರ ಸಿದ್ಧಿಯಿಂದ ಅಗ್ನಿ ಏನೂ ಮಾಡ್ತಾ ಇರಲಿಲ್ಲ. ಭೀಮಸೇನ ದೇವರಿಗೆ ಹಾಗಲ್ಲ, ವಾಯುದೇವರೇ ಆದ್ದರಿಂದಾಗಿ ಅಗ್ನಿ ಏನೂ ಮಾಡಲು ಸಮರ್ಥನಾಗಿರಲಿಲ್ಲ ಅಂತ ಹೇಳುತ್ತಾರೆ. ಹೀಗಾಗಿ ನಾವಿಲ್ಲಿ ಈ ಜಡ್ಜ್ಮೆಂಟ್ ಅನ್ನ ತಿಳ್ಕೋಬೇಕು. ಪರಮಾತ್ಮನ ಅನುಗ್ರಹದಿಂದ ಅಂತ ಅನ್ನುವ ಮಾತೊಂದು ಏನು ಕಾಮನ್ ಇದೆ, ಅದನ್ನ ರಾಯರು ಇಲ್ಲಿ ಹೇಳಿದರು. ಕಾಮನ್ ಇದ್ದದನ್ನು ಹೇಳಿಬಿಟ್ರೆ ವಿಶೇಷವಾದದ್ದೇನಿದೆ, ಕ್ಯೂರಿಯಾಸಿಟಿ ನೀವು ಹುಟ್ಟಿ ತಾತ್ಪರ್ಯ ನಿರ್ಣಯ ತೆಗಿತೀರಾ, ಅಲ್ಲಿ ಓದ್ತೀರಾ, ಆಗ ನಿಮಗೆ ತಾತ್ಪರ್ಯ ನಿರ್ಣಯ ಅರ್ಥವಾಗುತ್ತೆ ಅನ್ನೋದು ಕಳಕಳಿ ರಾಯರಿಗೆ. ನೋಡಿ, ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ಕ್ಲಿಷ್ಟವಾದದ್ದನ್ನ ಒಂದು ಕಡೆಗೆ ತಂದು ಹಾಕಿ ನಿರ್ಣಯ ಕೊಡ್ತಾರೆ ರಾಯರು, ಕೆಲವೊಂದು ಕಡೆಗೆ ನಮ್ಮನ್ನ ಆ ಕಡೆಗೆ ಓದಿಸಲಿಕ್ಕೆ ರುಚಿ ಹಚ್ಚಿಸ್ತಾರೆ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂತ ಹೇಳಲಿಕ್ಕೆ ಹಚ್ಚಿಸ್ತಾರೆ. ಬರೀ ಇದೊಂದೇ ಹೇಳೋದು ಬೇಡ, ವಾಯುಸ್ತುತಿನಿ ಹೇಳೋಣ, ವಿಷ್ಣು ಸಹಸ್ರನಾಮನು ಹೇಳೋಣ ಅಂತ ಆ ಕಡೆಗೂ ನಮ್ಮನ್ನ ತೊಡಗಿಸಿ ಬಿಡ್ತಾರೆ. ಹೀಗೂ ಮಾಡ್ತಾರೆ. ದೇವರ ಕಡೆಗೆ ಹೋದವ್ರನ್ನ ತಮ್ಮ ಕಡೆಗೂ ಕರ್ಕೊಂಡು ಬರ್ತಾರೆ ರಾಯರು. ಹೀಗೆ ತಾವು ಮಾಡುವ ಕೆಲಸವನ್ನ ಗ್ರಂಥದ ಮೂಲಕ ನಮಗೆ ತೋರಿಸಿದ್ದಾರೆ. ಅಂತೂ ಇಂತಹ ನಾನಾ ವಿಧದ ಏನೇನು ತೊಂದರೆಗಳಿವೆ ಆ ಎಲ್ಲ ತೊಂದರೆಗಳನ್ನು ಕೂಡ ನಿಸ್ತೀರ್ಯ ದಾಟಿ ಏನ್ ಮಾಡಿದ್ದಾರೆ, ಭಿಕ್ಷಾನ್ನಾಶಿನಃ ಆಗಮಾಭ್ಯಸಿನ. ಆದ್ರೆ ಏನಾಯ್ತು ತನಕ ಅಂದ್ರೆ ಅರಗಿನ ಮನೆವರೆಗೂ ಬಂತೀಗ ಕಥೆ. ಎಲ್ಲಿವರೆಗೂ ತೊಂದರೆ ಕೊಟ್ಟ ದುರ್ಯೋಧನ ಅಂದ್ರೆ ವಿಷಪ್ರಾಶನ ಮಾಡುವುದರಿಂದ ಹಿಡಿದು ಅರಗಿನ ಮನೆಯಲ್ಲಿ ಪಾಂಡವರನ್ನ ಇಟ್ಟು ಸುಟ್ಟು ಬಿಡಬೇಕು ಅನ್ನೋ ಯೋಚನೆವರೆಗೂ ಬಂದಿದ್ದಾನೆ ದುರ್ಯೋಧನ. ಈಗ ಅರಗಿನ ಮನೆಯಲ್ಲಿ ಇದ್ದಾರೆ. ಸುಮ್ಮನೆ ಒಂದೇನೋ ಧೃತರಾಷ್ಟ್ರನಿಗೆ ದುರ್ಯೋಧನ ಸುಳ್ಳು ಹೇಳಿ ಅಲ್ಲೊಂದು ವಿಷ್ಣು ವೈಭವ ನಡೀತಾ ಇದೆ, ವಿಷ್ಣು ಅಂದ್ರೆ ನಿಮಗೆ ಬಹಳ ಪ್ರೀತನಾಗಿರ್ತಕ್ಕಂತಹ ದೇವತೆ, ಅಲ್ಲೊಂದು ಉತ್ಸವಕ್ಕೆ ನೀವು ಹೋಗಿ ಅಂತ ಅವರನ್ನ ಕಳಿಸಿ ಅರಗಿನ ಮನೆಯಲ್ಲಿ ಅವರನ್ನ ಸುಟ್ಟಾಕ್ಬಿಡಬೇಕು ಅನ್ನೋ ಯೋಚನೆಯಲ್ಲಿ ಇದ್ದಾಗ ಸ್ವತಃ ಭೀಮಸೇನ ದೇವರು 6 ತಿಂಗಳು ನಿದ್ದೆ ಮಾಡದಂತೆ ಅಲ್ಲೇ ಇದ್ರು, ಎಚ್ಚರವಾಗಿದ್ರು. ರಾತ್ರಿ ಮಲಗುವುದಿಲ್ಲ, ಹಗಲು ಮಲಗುವುದಿಲ್ಲ. ಹಾಗೆ 1 ದಿವಸ ಅಲ್ಲ, 2 ದಿವಸ ಅಲ್ಲ, 6 ತಿಂಗಳುಗಳ ಕಾಲ ಭೀಮಸೇನ ದೇವರು ಅಲ್ಲಿ ಜಾಗೃತರಾಗಿ ಎಚ್ಚರಾಗಿದ್ದು ಪಾಂಡವರ ರಕ್ಷಣೆಯನ್ನ ಅಲ್ಲಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ನಿತ್ಯ ದಿನಚರ್ಯೆ ಹೇಗಿತ್ತು ಅಂದ್ರೆ ಭಿಕ್ಷಾನ್ನಾಶಿನಃ, ಭಿಕ್ಷೆಯಿಂದ ಗಳಿಸಿದ ಅನ್ನವನ್ನ ಉಣ್ತಾ ಇದ್ರಂತೆ. ನೋಡಿ, ಇರೋದು ವೀರ ಕ್ಷತ್ರಿಯರು, ಭಿಕ್ಷೆ ಬೇಡಬಾರದು. ಕ್ಷತ್ರಿಯರ ಹೊತ್ತು ಭಿಕ್ಷೆ ಬೇಡಬಾರದು. ಬ್ರಾಹ್ಮಣ ಭಿಕ್ಷೆ ಬೇಡಿದ್ರೆ ತಪ್ಪಲ್ಲ, ಬ್ರಾಹ್ಮಣ ಭಿಕ್ಷೆ ಬೇಡಬೇಕು ಅಂತಾನೆ ಇರೋದು. ಬ್ರಾಹ್ಮಣ ಭಿಕ್ಷೆ ಬೇಡಿದ್ರೆ ತಪ್ಪಲ್ಲ. ನೋಡಿ, ನನ್ನ ಹತ್ರ ಇವತ್ತು ದುಡ್ಡಿಲ್ಲ, ಸ್ವಲ್ಪ ನಿಮ್ಮ ಹತ್ರ ದುಡ್ಡಿದ್ರೆ ಸಹಾಯ ಮಾಡಿ ಅಂತ ಬ್ರಾಹ್ಮಣ ಕೇಳಿದ್ರೆ ತಪ್ಪಲ್ಲ. ಕ್ಷತ್ರಿಯ ಕೇಳಬಾರದು ಯಾವಾಗ್ಲೂ. ಕ್ಷತ್ರಿಯ ಏನಾದ್ರೂ ತನ್ನ ಬಾಹುಬಲದಿಂದಲೇ ಸಂಪಾದನೆ ಮಾಡಬೇಕು ಹೊರತು ತಾನು ಭಿಕ್ಷೆಯನ್ನ ಕೇಳಲಿಕ್ಕಿಲ್ಲ. ಅದಕ್ಕೋಸ್ಕರನೇ ಭೀಮಸೇನ ದೇವರು ಭಿಕ್ಷೆ ಕೇಳಲಿಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಈಗ ಅಣ್ಣ ತಮ್ಮಂದಿರ ಒಪ್ಪಂದದಲ್ಲಿ ಆ ಒಕ್ಕೂಟದಲ್ಲಿ ತಾನು ಬೇರ್ಪಡಬಾರದು. ನಾನು ಕೇಳುವುದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಕೇಳಬೇಕಾದ ಅನಿವಾರ್ಯತೆ. ಬ್ರಾಹ್ಮಣ ವೇಷದ ಧಾರಿಗಳಾಗಿದ್ದಾರೆ. ಬ್ರಾಹ್ಮಣ ವೇಷಧಾರಿಗಳಾದ್ದರಿಂದ ವೇಷಕ್ಕನುಗುಣವಾಗಿ ಕೇಳಬೇಕಾಗಿದೆ. ಸಹೋದರರಲ್ಲಿಯ ಒಪ್ಪಂದದಂತೆ ಕೇಳಬೇಕಾಗಿದೆ. ಕೇಳುವುದು ಕ್ಷತ್ರಿಯ ಧರ್ಮ ಅಲ್ಲ. ಅದಕ್ಕೋಸ್ಕರ ಭೀಮಸೇನ ದೇವರು ಏನ್ ಮಾಡಿದ್ರು ಅಂದ್ರೆ ಸುಮ್ಮನೆ ಮನೆ ಎದುರಿಗೆ ಹೋಗಬೇಕು, ಯಾರ ಮನೆಗೆ ಭಿಕ್ಷೆಗೆ ಹೋಗ್ತಾರೋ ಅವ್ರ ಮನೆಗೆ ಹೋಗಬೇಕು. ಭೀಮಸೇನ ದೇವರು ಅಲ್ಲಿ ನಿಂತು ಮತ್ತು ಗರ್ಜನೆ ಮಾಡ್ಬೇಕು. ಗರ್ಜನೆ ಮಾಡಿದಕೊಂಡೆ ಅವ್ರು ಹೆದರಿ ಬಿಡ್ಬೇಕು. ಇಷ್ಟಕ್ಕೂ ಭಿಕ್ಷಾ ಪಾತ್ರೆ ಒಯ್ಯಬೇಕು. ಎಂತಹ ಪಾತ್ರೆ ಒಯ್ಯಬೇಕು ಭೀಮಸೇನ ದೇವರು? ಚಿಕ್ಕ ಪಾತ್ರೆ ಒಯ್ಯುವುದಲ್ಲ, ಒಂದು ಮನೆ ಗಾತ್ರದಷ್ಟು ಮಡಿಕೆಯನ್ನು ಒಯ್ತಿದ್ರಂತೆ. ನೋಡಿ, ಅದನ್ನ ನೋಡಿ ಧರ್ಮರಾಜ ಅಂದ, ಬೇಡ ಮಾರಾಯ, ನೀನಿನ್ನು ಭಿಕ್ಷೆ ಬೇಡಲಿಕ್ಕೆ ಬರಬೇಡ ಅಂತ ಹೇಳಿದ. ಭೀಮಸೇನ ದೇವರಿಗೆ ಅದೇ ಬೇಕಾಗಿತ್ತು. ಶ್ರೀಕೃಷ್ಣಾರ್ಪಣ ವಸ್ತು ಅಂದ್ಬಿಟ್ರು, ನಾನು ಬರೋದೇ ಇಲ್ಲ, ಆಯ್ತು. ಹಾಗಾದ್ರೆ ಅವ್ರೇನು ಭಿಕ್ಷಾ ಅನ್ನವನ್ನ ತರ್ತಾರೆ ಅದನ್ನ 2 ಭಾಗ ಮಾಡ್ಬೇಕು. ಒಟ್ಟಾರೆ ಈ 4 ಜನ ಏನ್ ತರ್ತಾರೋ ಅದನ್ನ ಒಟ್ಟು ಕೂಡಿಸ್ಬೇಕು. ಕೂಡಿಸಿ ಅದನ್ನ 2 ಭಾಗ ಮಾಡ್ಬೇಕು. 2 ಭಾಗದಲ್ಲಿ 1 ಭಾಗ ಪೂರ್ತಿ ಭೀಮಸೇನ ದೇವರಿಗೆ, ಮತ್ತೊಂದೇನು ಭಾಗ ಇದೆ ಅದನ್ನ ತಿರ್ಗಾ ಮತ್ತೆ 6 ಭಾಗ ಮಾಡ್ಬೇಕು. 6 ಭಾಗ ಹೇಗೆ ಅಂದ್ರೆ ಕುಂತಿ, ಧರ್ಮ, ಭೀಮ, ಅರ್ಜುನ, ನಕುಲ, ಸಹದೇವ, ಅಲ್ಲೂ ಒಂದು ಭೀಮಸೇನ ದೇವರಿಗೆ ಪಾಲೆ. ಇದು ಒಂದು, ಅಲ್ಲಿ ಇದೊಂದು, 2 ಸೇರಿಸಿಕೊಳ್ಬೇಕು. ಇಷ್ಟಾದ ಮೇಲೆ ಕುಂತಿ ಪಾಪ ಮಗ ಭೀಮ, ಅವನಿಗೆ ಇನ್ನೂ ಹೆಚ್ಚು ಬೇಕಾಗುತ್ತೆ ಅಂತ ಪ್ರೀತಿಯಿಂದ ತನ್ನ ಭಾಗವನ್ನು ತೆಗೆದು ಭೀಮನಿಗೆ ಕೊಡ್ಬೇಕು. ಅದನ್ನು ಭೀಮ ಉಣ್ಬೇಕಂತ ನೋಡಿ. ಪಂಚಜೀರ್ಣಂ ಪರಿಪಂಥಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ಅಂತ ಸಮುದ್ವಿಜಯದಲ್ಲಿ ಏನು ಹೇಳ್ತಾರೆ, ಹಾಗೆ ಇಲ್ಲಿ ಭೀಮಸೇನ ದೇವರು ಹಾಗೆ ಎಲ್ಲ ಪದಾರ್ಥವನ್ನ ಭಿಕ್ಷಾನ್ನವನ್ನ ಹೊಂದಿಕೊಂಡು ಇದ್ರು. ಪಾಂಡವರೆಲ್ಲ ಹಾಗೆ ಇದ್ರು. ಬರೇ ಊಟ ಮಾಡಿದ್ರು ಅಂತ ಇಷ್ಟೇ ತಿಳಿಬೇಡಿ. ಹಾಗಾದ್ರೆ ಬ್ರಾಹ್ಮಣ ವೇಷಧಾರಿಗಳಾಗಿರ್ತಕ್ಕಂಥವ್ರು ಬರೇ ಊಟ, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಅದನ್ನ ತಪ್ಪಾಗಿ ತಿಳಿದು ಮಾತಾಡ್ತೀವಲ್ಲ ನಾವು, ಹಾಗೆ ಮಾತನಾಡಬೇಡಿ ಎಂತಾರೆ ರಾಯರು. ಬ್ರಾಹ್ಮಣರು ಭೋ ಜನಪ್ರಿಯ ಬ್ರಾಹ್ಮಣ, ಅದು ಎಲೈ ಜನಪ್ರಿಯರಾದ ಬ್ರಾಹ್ಮಣರೇ ಇರೋದು ನೀವು 2% ಇದ್ರು ಕೂಡ 98% ಜನರಿಗೆ ನೀವು ಪ್ರಿಯರು ಅಂತ ಹೇಳಿಕ್ಕೆ ಹೇಳಿದ್ದು ಶ್ಲೋಕ ಅದು.
ಬ್ರಾಹ್ಮಣ ಬಹುಜನ ಪ್ರಿಯ ಬ್ರಾಹ್ಮಣ, ಅದು ಭೋಜನ ಪ್ರಿಯ ಬ್ರಾಹ್ಮಣ ಅಂತ ಆಗಿದೆ. ಹಾಗೆ ತಪ್ಪಾಗಿ ತಿಳಿಬೇಡಿ ಬ್ರಾಹ್ಮಣರನ್ನ. ಬ್ರಾಹ್ಮಣರು ಊಟಕ್ಕೆ ಮೀಸಲಾದವರಲ್ಲ. ಯಾವುದಕ್ಕೆ ಮೀಸಲಾಗಿದ್ದಾರೆ? ತಮ್ಮ ಜೀವನವನ್ನ ಯಾವುದಕ್ಕೆ ಮುಡುಪಾಗಿಟ್ಟಿದ್ದಾರೆ? ಅದನ್ನ ರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಎಷ್ಟು ಸುಂದರವಾದ ಪದದಿಂದ ಹೇಳ್ತಾರೆ ಅಂದ್ರೆ ಆಗಮಾಭ್ಯಸಿನಾನಃ ಅಂತಾರೆ. ವೇದಶಾಸ್ತ್ರಗಳನ್ನ ಅಧ್ಯಯನವನ್ನ ಮಾಡ್ತಾ ಇದ್ರಂತೆ. ನೋಡಿ, ಅರಗಿನ ಮನೆಯಲ್ಲಿ ಭಿಕ್ಷಾನ್ನವನ್ನ ಉಣ್ತಾ ಅವರು ಹೆಚ್ಚು ಸಮಯ ಹಾಕಿತ್ತು ಯಾವುದಕ್ಕೆ ಅಂದ್ರೆ ಶಾಸ್ತ್ರದ ಅಧ್ಯಯನಕ್ಕಾಗಿ ಅಂತ ಹೆಚ್ಚು ಸಮಯವನ್ನ ಹಾಕಿದ್ದಾರೆ. ಬ್ರಾಹ್ಮಣರು ಮಾಡುವ ಧರ್ಮ, ಪ್ರಧಾನ ಧರ್ಮ ಏನಿದೆ ಆ ಧರ್ಮವನ್ನ ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ. ಆ ಮಾಡುವ ಸಂದರ್ಭದಲ್ಲಿ ಆ ಊರೊಳಗೆ ಇರ್ತಕ್ಕಂಥ ಮಹಾ ಅಸುರ ಬಕ ಏನಿದ್ದಾನೋ, ಬಕಂ ಹತ್ವಾ, ಊರಿಗೆ ಉಪಕಾರ ಮಾಡಿ ಬಕಾಸುರನನ್ನ ಸಂಹಾರ ಮಾಡಿದ್ದಾರೆ. ಅನಂತರದಲ್ಲಿ ದ್ರೌಪದೀಂ ಉದ್ವಾಹ್ಯ, ದ್ರೌಪದಿ ದೇವಿಯನ್ನ ಮದುವೆಯಾಗಿದ್ದಾರೆ. ರಣೆ, ಆ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತಹ ಅಖಿಲ ಭೂಪತೀನ್, ಎಲ್ಲಾ ರಾಜರುಗಳನ್ನು ಕೂಡ ಜಿತ್ವ, ಜಯಿಸಿ ಸ್ವಾಂ ತನ್ನದಾದ ಪುರಿಯನ್ನ, ಹಸ್ತಿನಾಪುರವನ್ನ ಗತಾಹ ಹೊಂದಿದವರಾಗಿ, ಪಾಂಡವರು ಬದುಕಿದ್ದಾರೆ ಅಂತ ಗೊತ್ತಾಯ್ತು, ವಿರೋಚನನೆ ಮೊದಲಾದವರು ಸತ್ತಿದ್ದಾರೆ ಅಂತ ತಿಳಿತು, ಅನಿವಾರ್ಯ ಕರೆಸ್ಕೋಬೇಕಾಯ್ತು ಹಸ್ತಿನಾವತಿಗೆ. ಪಾಂಡವರನ್ನ ಹಸ್ತಿನಾವತಿಗೆ ಕರೆಸಿಕೊಂಡಿದ್ದಾರೆ. ಹೊಟ್ಟೆ ಉರಿ ಪ್ರಾರಂಭ ಆಯಿತು ದುರ್ಯೋಧನನಿಗೆ. ಹಾಗಾದ್ರೆ ಹೇಗಾದ್ರೂ ಮಾಡಿ ಮತ್ತೆ ಪಾಂಡವರನ್ನ ಹೊರ ಹಾಕಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅದಕ್ಕೋಸ್ಕರ ಏನೇನು ಇರದ ಮರುಭೂಮಿಯಂತೆ ಇರತಕ್ಕಂತಹ, ಯಾವತ್ತೂ ಯಾವುದು ಏನು ಮಳೆ ಆಗುವುದಿಲ್ಲ, ಬೆಳೆ ಆಗುವುದಿಲ್ಲ ಅಂತಹ ಒಂದು ಭೂಮಿ, ಆ ಭೂಮಿಯನ್ನ ಅವರಿಗೆ ಕೊಟ್ರ. ಧರ್ಮರಾಜನಿಗೆ ಕೊಟ್ಟು, ನೀವು ಈ ರಾಜ್ಯವನ್ನ ಪರಿಪಾಲನೆ ಮಾಡಿ, ನಾವು ಈ ರಾಜ್ಯವನ್ನ ಪರಿಪಾಲನೆ ಮಾಡುತ್ತೇವೆ ಅಂತ ಧೃತರಾಷ್ಟ್ರನಿಂದ ಹೇಳಿಸಿದ ದುರ್ಯೋಧನ. ಆಗಲಿ ಅಂತ ಪಾಂಡವರು ಅದನ್ನೇ ಸಂತೋಷದಿಂದ ಸ್ವೀಕಾರ ಮಾಡಿದರು. ಆದರೆ ಆ ಭೂಮಿ ಏನಾಯ್ತು? ಪಾಂಡವರ ಪುಣ್ಯದಿಂದ, ವಿಶೇಷವಾಗಿ ಭೀಮ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವ ಇವರ ತಪಸ್ಸಿನ ಪ್ರಭಾವದಿಂದ, ಇದಕ್ಕೂ ಮಿಗಿಲಾಗಿ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಇರೋಣದರಿಂದ ಅದೇನಾಯಿತು ಅಂದ್ರೆ ಆ ಪಟ್ಟಣ, ಯಾವ ಈ ಮರುಭೂಮಿಯಂತೆ ಇರತಕ್ಕಂತಹ ಪಟ್ಟಣ ಏನಿತ್ತು, ಆ ಪಟ್ಟಣ ಇಂದ್ರಪ್ರಸ್ಥಪುರೇ. ನೋಡಿ, ಒಂದೊಂದು ಶಬ್ದಗಳಲ್ಲಿ ನೂರಾರು ಅಧ್ಯಾಯಗಳ ಸಾರವನ್ನ, ಮಹಾಭಾರತದ ಅಧ್ಯಾಯಗಳ ಸಾರವನ್ನ ರಾಘವೇಂದ್ರ ಗುರು ಸಾರ್ವಭೌಮರು ತಂದಿಡುತ್ತಾರೆ. ಇಂದ್ರಪ್ರಸ್ಥಪುರೇ, ಇಂದ್ರಪ್ರಸ್ಥ ಎನ್ನುವಂತಹ ಪಟ್ಟಣದಲ್ಲಿ ಕೃತಧರಾ ರಕ್ಷಾಹ, ಭೂಮಿಯನ್ನ ಪರಿಪಾಲನೆ ಮಾಡ್ತಾ ಮಾಡ್ತಾ ಅವಸನ್ ವಾಸ ಮಾಡಿದರೋ ಸಹ ಶ್ರೀಹರಿ, ಅಂತಹ ಶ್ರೀಕೃಷ್ಣ ಪರಮಾತ್ಮನು ನಹ ನಮ್ಮನ್ನು ಅವ್ಯಾತ ಸಂರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಯಃ ಪಾರ್ಥಾನ್ ಪರಿಪಾಲಯನ್ ಹರಿಪುರೆ ಸ್ತ್ರೀಪುತ್ರ ಸಂಪದ್ಯುತಾನ್ ಸಂಹರ್ತ ಶತಧನ್ವನೋಷ್ಟ ಮಹಿಷೀ ಭರ್ತ ಸುರರ್ಷಿಸ್ತುತಃ ಹತ್ವಾ ಭೂಮಮಪಾಹರ ಸುರತರುಂ ಬಹ್ವೀರುಹಾಂಗನಾಃ ಪ್ರಾಯಚ್ಛತ್ ಹರಿಸೂನವೇ ಸ್ವಸಹಜಂ ಪಾಯಾತ್ಸನಃ ಕೇಶವಃ. ಪಾಯಾತ್, ನಮ್ಮನ್ನ ರಕ್ಷಣೆ ಮಾಡ್ಲಿ. ಯಾರು? ಸಹ ಕೇಶವಃ, ಆ ಶ್ರೀಕೃಷ್ಣ ಪರಮಾತ್ಮನು. ಯಾರನ್ನ? ನಹ, ನಮ್ಮನ್ನ. ಎಂತಹ ಶ್ರೀಕೃಷ್ಣ ಪರಮಾತ್ಮನು? ಯಹ, ಯಾವ ಶ್ರೀಕೃಷ್ಣ ಪರಮಾತ್ಮನು? ಹರಿಪುರೆ, ಹರಿಪುರದಲ್ಲಿ. ಎಲ್ರಿ ಆಚಾರ್ಯ ಹಿಂಗ್ಯಾಕೆ ತಪ್ಪು ಮಾಡಿದ್ರು ರಾಯರು? ದೊಡ್ಡ ಪ್ರಶ್ನೆ ಬರ್ತಾ ಇದೆ ನಮಗಲ್ಲಿ. ಹಿಂದೆ ಇಂದ್ರಪ್ರಸ್ಥ ಅಂತ ಹೇಳಿದ್ದಾರೆ, ಈಗ ಹರಿಪುರ ಅಂತ ಹೇಳ್ತಾ ಇದ್ದಾರೆ. ಹೀಗ್ಯಾಕೆ ವ್ಯತ್ಯಾಸ ಮಾಡಿದ್ರು ರಾಯರು? ಒಮ್ಮೆ ಇಂದ್ರಪ್ರಸ್ಥ ಅಂತ ಹೇಳೋದು, ಇನ್ನೊಮ್ಮೆ ಹರಿಪುರ ಅಂತ ಹೇಳೋದು. ಎಲ್ಲಿದ್ರು ಹಾಗಾದ್ರೆ ಪಾಂಡವರು ಹೀಗೆ ಯಾಕೆ ವ್ಯತ್ಯಾಸ ಮಾಡಿದ್ದಾರೆ? ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಹರಿ ಅನ್ನೋ ಶಬ್ದಕ್ಕೆ ಇಂದ್ರ ಅಂತನೂ ಅರ್ಥ ಇದೆ. ಹರಿ ಅನ್ನೋ ಶಬ್ದಕ್ಕೆ ಸುಮಾರು 22 ಅರ್ಥಗಳಿವೆ. ಹರಿ ಅಂದ್ರೆ ಕಪಿ ಅಂತನೂ ಅರ್ಥ ಇದೆ. ಹರಿ ಅಂದ್ರೆ ಬಣ್ಣ ಅಂತನೂ ಅರ್ಥ ಇದೆ. ಹರಿ ಅಂದ್ರೆ ಇಂದ್ರ ಅಂತನೂ ಅರ್ಥ ಇದೆ. ಹಾಗಾದ್ರೆ ಹರಿಪುರೆ ಅಂದ್ರೆ ಇಂದ್ರಪುರೆ ಅಂತ ಅರ್ಥ, ಇಂದ್ರಪ್ರಸ್ಥ ಅಂತ ಅರ್ಥ ಮಾಡ್ಬೇಕು. ಅರ್ಥ ಆಯ್ತಾ? ಆದ್ದರಿಂದ ಹರಿಪುರೆ, ಇಂದ್ರಪ್ರಸ್ಥದಲ್ಲಿ ಸ್ತ್ರೀಪುತ್ರ ಸಂಪದ್ಯುತ. ಹೇಗಿದ್ರು ಪಾರ್ಥರು ಅಂದ್ರೆ, ಪಾಂಡವರು ಹೇಗಿದ್ರು ಅಂದ್ರೆ ಹೆಂಡತಿ, ಮಕ್ಕಳು, ಸಂಪತ್ತು, ಸಕಲ ವೈಭೋಗಗಳಿಂದ ಆರಾಮಾಗಿ ಪಾರ್ಥಾನ್ ಇರ್ತಕ್ಕಂತಹ ಈ ಪಾಂಡವರನ್ನ ಪರಿಪಾಲಯನ್, ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು ಯಾರಿದ್ರು ಅಂದ್ರೆ ಸಾಕ್ಷಾತ್ ಪರಮಾತ್ಮ ರಕ್ಷಣೆಯನ್ನ ಮಾಡಿಕೊಂಡು ಇದ್ದ. ಶತಧನ್ವನನ್ನ ಸಂಹರ್ತ, ಕೊಲ್ಲುವವನು ಆಗಿರ್ತಕ್ಕಂತಹ. ಅಷ್ಟೇ ಅಲ್ಲ, ಅಷ್ಟಮಹಿಷಿ ಭರ್ತ,
ನೋಡಿ ಇಲ್ಲಿಗೆ 8 ಜನರನ್ನ ಮದುವೆ, ಒಂದೇ ಪದದೊಳಗೆ 8 ಜನರ ಮದುವೆ. ಶ್ರೀ ಕೃಷ್ಣಾರ್ಪಣ ಮುಗಿದೋಯ್ತು. ನಿನ್ನೆ ರುಕ್ಮಿಣಿ ಸತ್ಯಭಾಮೆಯರೊಂದೊಡಗೂಡಿದ ಕೃಷ್ಣನನ್ನ ಸ್ಮರಿಸಿದರೆ ರಾಯರು, ಇವತ್ತು 8 ಜನ ಮಡದಿಯರೊಂದಿಗೆ ಸೇರಿಸಿಬಿಟ್ರು ಶ್ರೀಕೃಷ್ಣ ಪರಮಾತ್ಮನನ್ನ. ದ್ವಾದಶಿ ದೇವ 8 ಜನರನ್ನು ಸೇರಿಸಿಬಿಡೋಣ ಅಂತ ರಾಯರು. ನೋಡಿ, ಅಷ್ಟಮಹಿಷಿ ಭರ್ತ 8 ಜನ ಪಟ್ಟಣದ ರಾಣಿಯರನ್ನಾಗಿ ತಾನು ಮಾಡಿಕೊಂಡು ಸುರರ್ಷಿಸ್ತುತಃ ನಾರದರಿಂದ ಸ್ತುತ್ಯನಾದನೋ. ಈ ನಾರದರಿಂದ ಸ್ತುತ್ಯನಾದನೋ ಅನ್ನುವುದರೊಳಗೆ ಇನ್ನು 16,100 ಜನ ಸೇರಿಬಿಟ್ರಲ್ಲಿ. ಏನು, ಯಾಕೆ? ನಾರದರಿಂದ ಯಾವಾಗ ಸ್ತುತ್ಯನಾದ? ಭಾಗವತದ ಕಥೆ ತಮಗೆಲ್ಲ ಗೊತ್ತಿದೆ. 16,108 ಆ ನರಕಾಸುರನ ಸಂಹಾರ ಮಾಡಿ ಅಲ್ಲಿರ್ತಕ್ಕಂಥ 16,100 ಜನ ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಬಂದು ಅವರ ವಿವಾಹ ಹೇಗೆ ಅಂತ ಚಿಂತೆ ಬಂದಾಗ ಪರಮಾತ್ಮ ಸ್ವತಃ ತಾನು ಮದುವೆಯಾಗಿ 16,108 ಮಂದಿಯರೊಂದಿಗೆ, ಪತ್ನಿಯರೊಂದಿಗೆ ಸುಖವಾಗಿದ್ದಾನೆ ಅನ್ನೋ ಪ್ರಶ್ನೆ, ಜಿಜ್ಞಾಸೆ. ಅದ್ ಹೇಗಿದ್ದಾನೆ? ಒಂದು ಕಟ್ಕೊಂಡ್ರೇನೆ ಬೇಗ ಡೈವರ್ಸ್ ಕೊಡ್ಬೇಕು ಅಂತ ಅನ್ಸುತ್ತೆ. ಕೆಲವು ಭಾಗಗಳಲ್ಲಿ ಹೀಗೆ ಸಂಪ್ರದಾಯ ಉಂಟು ಅಂತ ಕೇಳ್ತೀವಲ್ಲ, ಆಶ್ಚರ್ಯ ಪಡ್ತಾರಂತೆ ಭಾರತೀಯರನ್ನ ನೋಡಿ. ಏನು ನೀವು 20 ವರ್ಷ ಆದ್ರೂ ಒಬ್ಬಳೇ ಹೆಂಡತಿನ, ಒಬ್ಬನೇ ಗಂಡನ, ಅದ್ ಹೇಗೆ ಜೀವನ ಮಾಡ್ತೀರಿ ನೀವು ಅಂತ ಪ್ರಶ್ನೆ ಕೇಳುವಂತಹದ್ದ ವಾತಾವರಣವನ್ನ ನೋಡ್ತೀವಲ್ಲ. ಹಾಗೆ ನೋಡಿ, ಇವರಿಗೆ ನಾರದರಿಗೆ ಆಶ್ಚರ್ಯ. ಒಂದ್ ಹೆಂಡತಿನ ಕಟ್ಕೊಂಡ್ರೇನೆ ಜೀವನ ಮಾಡೋದು ತುಂಬಾ ಕಷ್ಟ ಅಂತಿರುವಾಗ 16,108 ಮಂದಿಯರ ಜೊತೆಗೆ ಹೇಗಿದ್ದಾನೆ ಪರಮಾತ್ಮ? ಅರ್ಥಾತ್ ನಾರದರಿಗೆ ಪರಮಾತ್ಮನ ವಿಶ್ವರೂಪ ತೋರಿಸಬೇಕಾಗಿತ್ತು. ಅದಕ್ಕಾಗಿ ಈ ಪ್ರಶ್ನೆ ಕೇಳಿದವರಂತೆ ಅಭಿನಯಿಸ್ತಾರೆ. ಆಗ ಹೋಗಿ ನೋಡುತ್ತಾರೆ, ಪರಮಾತ್ಮ ಒಂದೊಂದು ರೂಪಗಳಿಂದ ಒಂದೊಂದು ಕಡೆಗೆ ಒಂದೊಂದು ಮನೆಯಲ್ಲಿ ಇದ್ದದ್ದನ್ನ ನೋಡಿ, ಅಬ್ಬಾ ಪರಮಾತ್ಮ, ನಿನ್ನಂತ ಕೆಪಾಸಿಟಿ ಇದ್ರೆ 16,108 ಅಲ್ಲ, 16 ಕೋಟಿ ಮದುವೆ ಆಗಬಹುದು. ಆ ಕೆಪಾಸಿಟಿ ಇರದೇ ಇದ್ದವನು ನಿನ್ನ ಉದಾಹರಣೆ ಮಾಡ್ಕೊಳ್ಳೋದು ಬೇಡ, ಒಂದೇ ಮದುವೆ ಮಾಡಿಕೊಂಡು ತೆಪ್ಪಗೆ ಮನೆಯಲ್ಲಿ ಇರಬೇಕು ಅನ್ನುವಂತಹ ನೀತಿಯನ್ನ ನಾರದರಲ್ಲಿ ತೋರಿಸಿಕೊಟ್ಟಿದ್ದಾರೆ. ಸರಿ, ಸುರರ್ಷಿಸ್ತುತಃ ದೇವರ್ಷಿಗಳಾದ ನಾರದರಿಂದ ಸ್ತುತ್ಯನಾಗಿದ್ದಾನೋ. ಭೌಮಂ, ಯಾಕೆ ಅವರನ್ನು ಮದುವೆ ಆಗ್ಬೇಕಾದ್ರೆ ಏನಾಗ್ಬೇಕಾಗಿದೆ? ಭೌಮಂ, ಭೂದೇವಿಯ ಮಗನಾದ ನರಕಾಸುರನನ್ನ ಹತ್ವಾ ಸಂಹಾರ ಮಾಡಿ, ಸುರತರುಂ ದೇವಲೋಕದಲ್ಲಿ ಇರ್ತಕ್ಕಂತಹ ತರು ಪಾರಿಜಾತ ವೃಕ್ಷ ಏನಿದೆ ಅದನ್ನ ಅಪಾಹರತ ಇಲ್ಲಿಗೆ ತಂದನೋ. ಬಹ್ವೀಹಿ ಬಹುಸಂಖ್ಯಾಕರಾಗಿರ್ತಕ್ಕಂತಹ ಅಂಗನಾಹ ಹೆಂಗಸರನ್ನ, ಆ 16,100 ಜನರನ್ನ ಉವಾಹ ವಿವಾಹ ಮಾಡಿಕೊಂಡನೋ. ಹರಿಸೂನವೇ, ಹರಿ ಅಂದ್ರೆ ಇಂದ್ರ, ಹರಿಸೂನವೇ ಅಂದ್ರೆ ಇಂದ್ರನ ಮಗನಾಗಿರ್ತಕ್ಕಂತಹ ಅರ್ಜುನನಿಗೆ ಸ್ವಸಹಜಾಂ ತನ್ನ ತಂಗಿಯಾದ ಸುಭದ್ರೆಯನ್ನ ಪ್ರಾಯಚ್ಛತ್ ಮದುವೆ ಮಾಡಿ ಕೊಟ್ಟನೋ. ಸಹ ಅಂತಹ ಕೇಶವ ಪರಮಾತ್ಮನು ನಹ ನಮ್ಮನ್ನು ಪಾಯಾತ್ ರಕ್ಷಣೆ ಮಾಡಲಿ ಅಂತ. ನೋಡಿ, ಶ್ರೀಕೃಷ್ಣ ಪರಮಾತ್ಮನ ಉಳಿದ ಸ್ತ್ರೀಯರೊಟ್ಟಿಗೆ ವಿವಾಹ ಅಷ್ಟಕ್ಕೆ ಬೀಳಲಾರದೆ ಅರ್ಜುನನ ವಿವಾಹವನ್ನು ಕೂಡ ಪರಮಾತ್ಮನ ತಂಗಿಯನ್ನು ಅರ್ಜುನನಿಗೂ ಕೊಡಿಸಿದ ಅಂತ ರಾಯರು ಒಂದೇ ಶ್ಲೋಕದಲ್ಲಿ ಅವೆಲ್ಲ ವಿಷಯಗಳನ್ನ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಪಾರ್ಥಾನ್ ಲಬ್ಧ ಸಭಾನ್ ವಿಧಾಯ ಮಯತಃ ಪ್ರಾಪ್ತ ಪುರಂ ಸ್ವಂ ಗತಃ ಕ್ಷೇತ್ರಂ ಕೌರವಮರ್ಕ ಪರ್ವಣಿ ಪುರಿಂ ಸಂಪ್ರಾಪ್ಯ ಕರ್ತಾಕ್ರತೋ ಪಾಂಡೂನ್ ಪ್ರಾಪ್ಯ ಜರಾಸುತೆ ವಿನಿಹತೆ ತೈಃಕಾರ ಇತ್ವಾಧ್ವರಂ ಪ್ರಾಪ್ತ ಸ್ವಂ ಪುರಮಚ್ಯುತೋ ವಿಜಯತೆ ಜ್ಯೂತೆ ಜಿತೈಶ್ಚ ಸ್ಮೃತಃ. ಇದರಲ್ಲಿ ಹೇಳ್ತಾರೆ, ಪರಮಾತ್ಮನು ವಿಜಯತೆ ಉತ್ಕೃಷ್ಟನಾಗಿದ್ದಾನೆ, ಅಚ್ಯುತಃ ಪರಮಾತ್ಮನು. ಹೇಗಿರ್ತಕ್ಕಂತಹ ಪರಮಾತ್ಮನು? ಪಾಂಡೂನ್ ಪಾಂಡವರನ್ನ, ಮಯತಃ ಮಯನಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂತಹ, ಲಬ್ಧ ಸಭಾಂ ಶ್ರೇಷ್ಠವಾದ ಸಭಾ ಮಂದಿರವನ್ನ ಪಡೆದವನಾಗಿ, ಸುಧರ್ಮ ಎನ್ನುವಂತಹ ಸಭಾಂಗಣವನ್ನು ನಿರ್ಮಿಸಿರತಕ್ಕಂತಹ ಭಗವಂತನು ವಿಧಾಯ ಮಾಡಿ, ಸ್ವಂ ತನ್ನದಾದ ಪುರಂ ದ್ವಾರಕಾ ಪಟ್ಟಣಕ್ಕೆ ಪ್ರಾಪ್ತ ಬಂದವನಾದ. ಆ ಕಡೆಗೆ ಏನಾಯ್ತು? ಅರ್ಕ ಪರ್ವಣಿ ಸೂರ್ಯಗ್ರಹಣದ ಕಾಲ ಬಂತು. ಈ ಸೂರ್ಯಗ್ರಹಣದ ಕಾಲ ಬಂದಾಗ ಪರಮಾತ್ಮ ಎಲ್ಲಿಗೆ ಹೋದ? ಕೌರವಂ ಕ್ಷೇತ್ರಂ, ಕುರುಕ್ಷೇತ್ರವನ್ನ ಕುರಿತು ಹೋದ. ಆಗ ಅದಕ್ಕೆ ಕುರುಕ್ಷೇತ್ರ ಅಂತ ಕರೀತಿರ್ಲಿಲ್ಲ, ಸ್ಯಮಂತ ಪಂಚಕ ಕ್ಷೇತ್ರ ಅಂತ ಕರೀತಿದ್ರು. ಈ ಕುರು ಯುದ್ಧ ಆದ್ಮೇಲೆ ಅದಕ್ಕೆ ಕೌರವ ಕ್ಷೇತ್ರ ಅಂತ ಬಂತು. ಧರ್ಮಕ್ಷೇತ್ರ ಕುರುಕ್ಷೇತ್ರ ಆಗಿದ್ದು ಆವಾಗ. ಅದಕ್ಕಿಂತ ಮುಂಚೆ ಅದರ ಹೆಸರು ಏನು ಅಂದ್ರೆ ಸ್ಯಮಂತ ಪಂಚಕ ಕ್ಷೇತ್ರ ಅಂತ, ಪರಶುರಾಮ ದೇವರಿಂದ ನಿರ್ಮಿತವಾಗಿರ್ತಕ್ಕಂತಹ ಪ್ರದೇಶ. ಆ ಪ್ರದೇಶಕ್ಕೆ, ಯಾಕಂದ್ರೆ ಪುಣ್ಯ ಪ್ರದೇಶ ಅದು. ಆಗ ಪಾಂಡವರೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ತನ್ನ ಮಡದಿಯರು ಮಕ್ಕಳು ಎಲ್ಲರನ್ನೂ ಕೂಡ ಕರೆದುಕೊಂಡು ಅಲ್ಲಿಗೆ ಬಂದಿದ್ದ, ಗತಃ ಹೋದವನಾಗಿ.
ಅಲ್ಲಿ ಈ ಸೂರ್ಯಗ್ರಹಣದ ಏನೇನು ತನ್ನಿಮಿತ್ತಕವಾದ ಕಾರ್ಯಗಳಾಗಬೇಕೋ ಅದೆಲ್ಲ ವಿಧಿವಿಧಾನಗಳನ್ನ ಮುಗಿಸಿ ಪುನಃ ಪುರಿಂ ಮತ್ತೆ ತನ್ನ ದ್ವಾರಕಾ ಪಟ್ಟಣಕ್ಕೆ ಪ್ರಾಪ್ತ ಬಂದ ಏನ್ ಮಾಡಿದ? ಕ್ರತೋಹೋ ಯಜ್ಞವನ್ನ ಕರ್ತ ಮಾಡುವವನಾಗಿ, ಯಜ್ಞವನ್ನ ಮಾಡಬೇಕು ಅಂತ ಜಗತ್ತಿಗೆ ತಾನು ತೋರಿಸಿಕೊಟ್ಟವನಾಗಿ, ಪಾಂಡೂನ್ ಪ್ರಾಪ್ಯ ಪಾಂಡವರೊಂದಿಗೆ ಸೇರ್ಕೊಂಡಿದ್ದಾನೆ. ಯಾಕೆ ಸೇರ್ಕೊಂಡಿದ್ದಾನೆ ಅಂದ್ರೆ ಈಗ ಧರ್ಮರಾಜ ತಾನು ರಾಜಸೂಯ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದ. ಹಾಗಾದ್ರೆ ರಾಜಸೂಯ ಯಾಗ ಆಗಬೇಕಾದ್ರೆ ಒಬ್ಬ ಕಂಟಕನಾಗಿದ್ದಾನೆ. ಯಾರು ಕಂಟಕನಾಗಿದ್ದಾರೆ? ಜರಾಸಂಧ ಕಂಟಕನಾಗಿದ್ದಾನೆ. ಇಂತಹ ಜರಾಸಂಧನನ್ನ ಕೊಲ್ಲಬೇಕು. ಅದಕ್ಕೋಸ್ಕರ ಭೀಮನನ್ನ ಅರ್ಜುನನನ್ನ ಶ್ರೀಕೃಷ್ಣ ಪರಮಾತ್ಮ ತಾನು ಕರೆದುಕೊಂಡು ಹೋಗಿ ರಾಜಸೂಯಾಗಕ್ಕೆ ಮಹಾಬಲಿಷ್ಠ ಅಡ್ಡಿಯಾಗಿರ್ತಕ್ಕಂತಹ ಜರಾಸಂಧನು ವಿನಿಹಿತೆ ಸತಿ ಭೀಮಸೇನ ದೇವರಿಂದ ಸಂಹೃತನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಪಾಂಡವರಿಂದ ಅಧ್ವರಂ ರಾಜಸೂಯ ಯಾಗವನ್ನ ಕಾರಯಿತ್ವ ಮಾಡಿಸಿ ಸ್ವಪುರಂ ಪ್ರಾಪ್ತ ಮತ್ತೆ ತನ್ನ ಪಟ್ಟಣಕ್ಕೆ ಭಗವಂತ ಬಂದಿದ್ದಾನೆ. ಮುಗಿತು. ಮುಂದೊಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಅದಕ್ಕೆ ದ್ವಾರಕಾ ಪಟ್ಟಣಕ್ಕೆ ಬಂದ್ಬಿಟ್ಟ ಪರಮಾತ್ಮ ಇದ್ರೆ ಈ ಕೆಲಸ ಆಗ್ತಿರ್ಲಿಲ್ರಿ ಅಂತ ಇವತ್ತೆಲ್ಲ ಮಾತನಾಡ್ತೀವಲ್ಲ ನಾವು. ಅದಕ್ಕೆ ಬುನಾದಿಯಾಗುವಂತೆ ಭಗವಂತ ತಿರ್ಗಾ ಮತ್ತೆ ದ್ವಾರಕಾ ಪಟ್ಟಣಕ್ಕೆ ಹೋಗ್ಬಿಟ್ಟ. ಇತ್ತ ಕಡೆಗೆ ಭಾರಿ ಆ ರಾಜಸೂಯ ಯಾಗದಲ್ಲಿ ಧರ್ಮರಾಜ ಗಳಿಸಿರ್ತಕ್ಕಂತಹ ಅಪಾರವಾದ ಕೀರ್ತಿ, ಅಪಾರವಾಗಿರ್ತಕ್ಕಂತಹ ಸಂಪತ್ತು, ಅದನ್ನ ಕಂಡಿರ್ತಕ್ಕಂತಹ ದುರ್ಯೋಧನ ದ್ಯೂತೆ ಕಪಟದ ಪಗಡಿಯಾಟದಲ್ಲಿ ಜಿತೈಹಿ ಪರಾಜಿತರಾಗಿರ್ತಕ್ಕಂತಹ ತೈಹಿ ಆ ಪಾಂಡವರಿಂದ ಸ್ಮರಿಸಲ್ಪಟ್ಟ ಅಚ್ಯುತನ್ ಅಂದ್ರೆ ಆ ಸಂದರ್ಭದಲ್ಲಿ ದ್ಯೂತ ಆಡುವಾಗ ಅವರು ಏನೇನೇನೇನು ಅನ್ಯಾಯವನ್ನ ಮಾಡಿದರೋ ಆ ಅನ್ಯಾಯಕ್ಕೆ ಭಗವಂತನ ಸ್ಮರಣೆಯನ್ನ ಮಾಡಿದಾಗ ಭಗವಂತ ಅವರಿಗೆ ಅನುಗ್ರಹ ಏನು ಮಾಡಿದ್ನೋ ಅಂತಹ ಭಗವಂತ ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದ್ಯೂತದಲ್ಲಿ ಪಾಂಡವರು ಸೋತ್ರು ಅಂತ ಅನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸಿ ನನ್ನ ಕೆಲಸಕ್ಕೆ ಹೋಗ್ಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಖರೆ ನಾನೀಗ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬೇಕಾಗಿತ್ತು. ಅದರ ರಾಯರಿಗೆ ಇಚ್ಛೆ ಇಲ್ಲ. ಈ ಪ್ರಸಂಗದಲ್ಲಿ ಹಾಗೆ ನಿಲ್ಲಿಸಬಾರದು. ಅದು ಹೇಳುವವರೆಗೂ ಕೇಳುವವರೆಗೂ ಮಂಗಳ ಅಲ್ಲ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಮಂಗಲದಿಂದ ವಿಷಯಗಳನ್ನ ಮುಗಿಸ್ಬೇಕು. ಹಾಗೆ ಅಮಂಗಲದಲ್ಲಿ ವಿಷಯಗಳನ್ನ ಮುಗಿಸಬಾರದು. ನೋಡಿ, ಒಂದು 5 ನಿಮಿಷ ತಡವಾದ್ರೂ ಅಡ್ಡಿಲ್ಲ. ಇನ್ನೊಂದು ಶ್ಲೋಕವನ್ನ ಹೇಳಿ ನಾನು ಅದನ್ನ ಭಗವಂತನಿಗೆ ಸಮರ್ಪಣೆಯನ್ನ ನಾನು ಮಾಡುತ್ತೇನೆ. ಪಾರ್ಥಾಯಾತ ಅರಣ್ಯಂ ನಿಹಿತ ನಿಶಿಚರಾಹ ಪ್ರೀಣಯಂತೋ ದ್ವಿಜೌಘಾನ್ ವಾರ್ತಾಂ ಶ್ರುತ್ವಾ ಸಖೀಯಾಂ ಉಪಗತ ಹರಿಣ ಮಾನಿತಾ ಸಿಂಧುರಾಜಂ ಜಿತ್ವಾ ದುರ್ಯೋಧನಾದೀನ್ ಹರಿಹಯ ಪುರುಷಾವ್ರಾತ ಬದ್ಧಾನ್ ವಿಮೋಚ್ಯ ಪ್ರಾಪ್ತಾ ಧರ್ಮ ಪ್ರಸಾದಂ ಯಮತ ಮುರರಿಪುಂ ತುಷ್ಟೂಸ್ತಂ ಪ್ರಪದ್ಯೆ ನಾನು ಶರಣ ಹೊಂದುತ್ತೇನೆ. ಎಂತಹ ಮುರರಿಪುಂ ಮುರವೈರಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ತುಷ್ಟೂ ಸ್ತೋತ್ರ ಮಾಡಿದರೋ ಅಂತಹ ಪಾಂಡವರಿಂದ ಸ್ತುತ್ಯನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ನಾನು ಶರಣು ಹೊಂದುತ್ತೇನೆ ಅಂತ. ಈ ಶ್ಲೋಕದಲ್ಲಿ ಮಹಾಭಾರತದ ಯಾವ ಕಥೆಗಳನ್ನ ಸಂಗ್ರಹ ಮಾಡ್ತಾರೆ ಗುರುಸಾರ್ವಭೌಮರು ಅಂದ್ರೆ, ಪಾರ್ಥಾಹ ಪಾಂಡವರು, ಅರಣ್ಯಂ ಅದ್ಯೂತದಲ್ಲಿ ಸೋತಿದ್ದರಿಂದ ವನವಾಸ ಅಜ್ಞಾತವಾಸ ಎರಡಕ್ಕೆ ಅಂತ ಹೋಗಬೇಕಾದ ಸಂದರ್ಭ. ಹೀಗಾಗಿ ಮೊದಲಿಗೆ ವನವಾಸ ಇರೋಣದರಿಂದ ಅರಣ್ಯಂ ಕಾಡಿಗೆ ಯಾತಾಹ ಹೋದವರಾಗಿ ಅಲ್ಲೇನ್ ಮಾಡಿದ್ದಾರೆ? ಸುಮ್ಮನೆ ವನವಾಸಕ್ಕೆ ಅಂತ ಓಡಾಡಿದ್ದಲ್ಲ. ಅಲ್ಲಿ ಪ್ರಧಾನವಾಗಿ ಏನು ಮಾಡಿದ್ದಾರೆ? ನಿಹಿತ ನಿಶಿಚರಾಹ, ನಿಹಿತ ಕೊಲ್ಲಲ್ಪಟ್ಟ ನಿಶಿಚರಾಹ ಕಿರ್ಮೀರಾದಿ ರಾಕ್ಷಸರಗಳನ್ನ ಕೊಂದಿದ್ದಾರೆ. ಆ ಅರಣ್ಯದಲ್ಲಿ ಹೋಗುವಾಗ ಯಾರ್ಯಾರು ತೊಂದರೆದಾಯಕರಾಗಿರ್ತಕ್ಕಂತಹ ಅಸುರರಿದ್ದರೋ ಅವರನ್ನೆಲ್ಲ ಸಂಹಾರ ಮಾಡಿದ್ದಾರೆ ಪಾಂಡವರು. ದ್ವಿಜೌಘಾನ್ ಋಷಿ ಮುನಿಗಳೇ ಮೊದಲಾಗಿರ್ತಕ್ಕಂತಹ ಭೂಸುರರೇನಿದ್ದಾರೋ ಅವರೆಲ್ಲರ ಜೊತೆಗೆ ಪ್ರೀಣಯಂತಹ ಸಂತೋಷ ಪಡ್ತಾ, ಹೆಸರಿಗೆ ವನವಾಸ ಆದರೆ ನಿಜವಾಗಿಯೂ ಬ್ರಾಹ್ಮಣರು, ಋಷಿಗಳು, ಮುನಿಗಳು, ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಮೊದಲಾದ ಎಲ್ಲ ಉತ್ತಮ ದೇವತೆಗಳೊಂದಿಗೆ ಧರ್ಮರಾಜ ಯಾವತ್ತೂ ಕೂಡಿ ಇರುತ್ತಿದ್ದ. ಇದುವೇ ನಿಜವಾದ ರಾಜ್ಯ ಆಗಿತ್ತು. ಹಸ್ತಿನಾವತಿಯೇ ನಿಜವಾದ ವನವಾಸ ಆಗಿಬಿಟ್ಟಿತ್ತು. ನೋಡಿ, ಅದು ವನ ಆಗಿತ್ತು, ನಿಜವಾಗಿಯೂ ಇದು ಶಾಸ್ತ್ರವನ ಆಗಿತ್ತು. ಇಲ್ಲಿ ಅದನ್ನೇ ರಾಯರಲ್ಲಿ ಸಂಗ್ರಹ ಮಾಡಿ ಕೊಡ್ತಾರೆ. ದ್ವಿಜೌಘಾನ್ ಅಂತಾರೆ. ದ್ವಿಜೌಘಾನ್ ಅಂದ್ರೆ ಋಷಿಮುನಿಗಳೇ ಮೊದಲಾಗಿರ್ತಕ್ಕಂತಹ ಭೂಸುರರನ್ನ ಪ್ರೀಣಯಂತಹ ಸಂತೋಷ ಪಡಿಸ್ತಾ, ಸ್ವಕೀಯಾಂ ವಾರ್ತಾಂ ತನ್ನದೇ ಆಗಿರ್ತಕ್ಕಂತಹ ಆ ಕಪಟ ದ್ಯೂತದೊಳಗೆ ಪರಾಜಿತರಾಗಿರ್ತಕ್ಕಂತಹ ಈ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ
ಅಂತ ಅನ್ನೋದೇನಿದೆ ಆ ವಿಚಾರವನ್ನ ಶ್ರುತ್ವಾ ಕೇಳಿ ಉಪಗತ ಹರಿಣ ತಾನಿದ್ದಲ್ಲಿಗೆ ಬಂದಿರತಕ್ಕಂತಹ, ಇಲ್ಲಿವರೆಗೂ ಅಬ್ಸೆಂಟ್ ಇರ್ತಕ್ಕಂತಹ ಅಂತರ್ಥ. ದ್ವಾರಕಾಪಟ್ಟಣಕ್ಕೆ ಹೋಗಿ ಕುತ್ಕೊಂಡಿದ್ನಲ್ಲ, ಅವನಿಗೆ ಸುದ್ದಿ ಬಂತೀಗ ಏನಂತ, ಪಾಂಡವರೆಲ್ಲ ವನವಾಸ ಅಜ್ಞಾತವಾಸ ಅಂತೇಳಿ ಪಾಪ ವನವಾಸಕ್ಕೆ ಹೋಗಿದ್ದಾರೆ ಎನ್ನುವಂತಹ ಉಪಗತ ಹರಿಣ ಈ ವಿಚಾರವನ್ನ ತಿಳಿದು ಇವರನ್ನ ಭೇಟಿಯಾಗಬೇಕು ಅಂತ ಬಂದಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನಿಂದ ಮಾನಿತಾಹ ಸಮಾಧಾನ ಪೂರ್ವಕವಾಗಿ ಸಮ್ಮಾನಿತರಾಗಿರ್ತಕ್ಕಂತಹ ಸಿಂಧುರಾಜಂ, ಆ ಸಂದರ್ಭದಲ್ಲಿ ದ್ರೌಪದಿಯನ್ನ ಅಪಹಾರ ಮಾಡಬೇಕು ಅಂತ ಅನ್ನುವ ದೃಷ್ಟಿಯಿಂದ ಬಂದಿರತಕ್ಕಂತಹ ಸಿಂಧುರಾಜಂ ಜಯದ್ರಥನನ್ನ ಜಿತ್ವ ಜಯಿಸಿ ಹರಿಹಯ ಪುರುಷೌರಾತ ಬದ್ಧ. ಹರಿಹಯ ಪುರುಷೌರಾತ ಅಂದ್ರ ಗಂಧರ್ವ ರಾಜರ ಸಮೂಹಗಳಿಂದ ಬದ್ಧಾನ್ ಯುದ್ಧದಲ್ಲಿ ಸೋಲಿಸಲ್ಪಟ್ಟಿರ್ತಕ್ಕಂತಹ, ಬಂಧಿಸಲ್ಪಟ್ಟಿರ್ತಕ್ಕಂತಹ ದುರ್ಯೋಧನಾಧೀನ್, ದುರ್ಯೋಧನನೇ ಮೊದಲಾಗಿರ್ತಕ್ಕಂತಹ ರಾಕ್ಷಸರನ್ನು ಅಂದ್ರೆ ಕೌರವರನ್ನು ವಿಮೋಚ್ಯ ಗಂಧರ್ವ ರೂಪದಿಂದ ಬಿಡುಗಡೆಗೊಳಿಸಿ ಧರ್ಮ ಪ್ರಸಾದಂ ಯಮಧರ್ಮರಾಜನ ಅನುಗ್ರಹವನ್ನ ಪ್ರಾಪ್ತಾಹ ಪಡೆದವರಾಗಿ ಅಥ ಅನಂತರದಲ್ಲಿ ಯಾವ ಮುರರಿಪುಂ ಶ್ರೀಕೃಷ್ಣ ಪರಮಾತ್ಮ ಮುರವೈರಿಯಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನನ್ನ ತುಷ್ಟುವು ಸ್ತೋತ್ರ ಮಾಡಿದರೋ ಅಂತಹ ಪಾಂಡವರಿಂದ ಸ್ತುತ್ಯನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರಪದ್ದೆ ನಾನು ಶರಣು ಹೊಂದುತ್ತೇನೆ ಅಂತ. ಅಂದ್ರೆ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯದಲ್ಲಿ ಸುಖಿಗಳಾಗಿದ್ದಾರೆ ಎನ್ನುವಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನ ಮಾಡೋಣ. ನಾಳೆ ಈ ದಿವಸ ಮತ್ತೆ ವಿಸ್ತಾರವಾಗಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ.